ಜನರಲ್ಲೂ ಕೂಡ ಉತ್ಸಾಹ ಜಾಸ್ತಿ ಇದೆ. ಚುನಾವಣೆಯಲ್ಲಿ ಈ ಬಾರಿ ಬೈಪೋಲ್ ಇದೆ, ಅಪ್ಪಾಜಿಯವರ ಭದ್ರಕೋಟೆ. ಸೊ ಹಾಗಾಗಿ ಇದನ್ನು ರಿಟೈನ್ ಮಾಡಬೇಕು ಅಂತ ಎಲ್ಲರೂ ಕೂಡ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇನ್ನ ಯಾವ ರೀತಿ ಹೊಸದಾಗಿ ಟ್ರೈ ಮಾಡಿದ್ರೆ ಅಂದ್ರೆ ಬೈಪೋಲ್ ಇದೆ. ಸೊ ಎಲ್ಲ ರೀತಿ ನಮಗೂ ಕೂಡ KPCC AIC ಟೀಮ್ ಕೂಡ ಇದೆ ನಮ್ಮ ಜೊತೆ. ಸೊ ಎಲ್ಲೆಲ್ಲಿ ವೀಕ್ ಏರಿಯಾಸ್ ಇದೆ ಅಲ್ಲಿ ಹೋಗಿ ಟಚ್ ಮಾಡೋದು, ಒಂದು ಓಟ್ನು ಬಿಡಬೇಡ್ದು. ಅವ್ರು ಔಟ್ ಆಫ್ ಸ್ಟೇಷನ್ ಇದ್ರೆ ಅವ್ರನ್ನ ರೀಚ್ ಮಾಡಬೇಕು. ಸಮಾಜ ವೈಸ್ ಇರುತ್ತೆ, ಗ್ಯಾರಂಟಿ ಬೆನಿಫಿಷಿಯರೀಸ್ ಇರ್ತಾರೆ. ಸೊ ಇವ್ರನ್ನೆಲ್ಲ ಅಲ್ಪಸಂಖ್ಯಾತರು, ಆಮೇಲೆ ನಮ್ಮ ಬೇರೆ ಬೇರೆ ನಮ್ಮ ಸ್ಟ್ರೆಂತ್ ಆದರೆ ನಮ್ಮ ಅಸೋಸಿಯೇಷನ್ ಎಂಪ್ಲಾಯೀಸ್ ಇರ್ತಾರೆ. ಸೊ ಅದನ್ನೆಲ್ಲ ಬಳಸ್ಕೊಂಡು ಯಾವ ರೀತಿ ನಾವು ಒಳ್ಳೆ ರೀತಿಯ ವೋಟ್ ಬ್ಯಾಂಕ್ ಜಮಾ ಮಾಡಿಬಿಟ್ಟು ಈ ಬಾರಿ ಸಮರ್ ಶಾಮ್ನೂರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ ವರ್ಕ್ ಮಾಡ್ತಾರೆ. ಸಮರ್ಥ್ ಅವ್ರ ಬಗ್ಗೆ ಒಂದು ಪಾಯಿಂಟ್. ಸಮರ್ ಶಾಮ್ನೂರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು 2019 ದಾವಣಗೆರೆಗೆ ಬಂದಿದ್ದಾರೆ, ಎಜುಕೇಷನ್ ಮುಗಿಸ್ಕೊಂಡು. ಈಗ 3 ಎಲೆಕ್ಷನ್ ನಮ್ಮ ಜೊತೆ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾರ್ಯಕರ್ತರು, ಇಲ್ಲಿರುವಂತಹ ಎಲ್ಲ ನಮ್ಮ ಹಿತೈಷಿಗಳ ಜೊತೆ ಕೂಡ ಒಂದು ಸಂಬಂಧ ಬೆಳೆಸ್ಕೊಂಡಿದ್ದಾರೆ. ಸೊ ಅದರಿಂದ ಅವ್ರ ಅಭ್ಯರ್ಥಿ ಆಗಿಬಿಟ್ಟು ಇವತ್ತು ಅಲಾಂಗ್ ವಿತ್ ಮೈ MP ರೆಸ್ಪಾನ್ಸಿಬಿಲಿಟೀಸ್ ಅದನ್ನು ನೋಡ್ಕೊಳ್ತಾ ಇದ್ರು. ಸೊ ಗವರ್ನೆನ್ಸ್ ಬಗ್ಗೆ, ಗವರ್ಮೆಂಟ್ ಬಗ್ಗೆ, ಆಮೇಲೆ ಜನರ ಸಮಸ್ಯೆಗಳ ಬಗ್ಗೆ ಕೂಡ ಅವರಿಗೆ ಅರಿವಿದೆ. ಸೊ ಹಾಗಾಗಿ ಒಳ್ಳೆ ರೀತಿಯ ಶಾಸಕರಾಗಿ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಒಂದು ಹೊಸ ಜನರೇಷನ್ ಶುರು ಆಗ್ತಿದೆ ಮ್ಯಾಮ್ ಈಗ. ಹೌದು, ಡೆಫಿನೆಟ್ಲಿ. ಸಿ, ಹಿ ಈಸ್ ದ ಯಂಗೆಸ್ಟ್ ಕಂಟೆಸ್ಟಿಂಗ್ MLA ಇನ್ ದ ಕಂಟ್ರಿ. ಸೊ ಹಾಗಾಗಿ ಯುವಕರ ಸಮಸ್ಯೆಗಳಿಗೆ ನಮ್ಮ ಸಂವಿಧಾನ ಕೂಡ 25 ವರ್ಷ ಮೇಲ್ಪಟ್ಟವರಿಗೆ ಎಲೆಕ್ಷನಲ್ಲಿ ನಿಲ್ಲಕ್ಕೆ ಹಕ್ಕು ಕೊಟ್ಟಿದೆ. ಸೊ ಹಾಗಾಗಿ ಸಂವಿಧಾನ ಕೂಡ ಒಂದು ಆಲೋಚನೆ ಇಟ್ಕೊಂಡೇ ಮಾಡಿರೋದು. ಒಂದು ಸೆಕ್ಟರ್ ರೆಪ್ರೆಸೆಂಟೇಷನ್ ಇರಬೇಕು, ವಿಮೆನ್ಸ್ ರಿಸರ್ವೇಷನ್ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಸಮರ್ಥ್ ಕೂಡ ಯುವಕರ ಸಮಸ್ಯೆಗಳನ್ನು ಮತ್ತು ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್, ಆಮೇಲೆ ನಮ್ಮ ಕ್ಷೇತ್ರದ ಪೊಟೆನ್ಷಿಯಲ್ನ ಏನಿದೆ ಅನ್ನೋದನ್ನ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈಗ ಜೆನ್ಜಿ ಪೀಪಲ್ಸ್ಗೆ ಹೊಸ MLA ಬರೋದು ತುಂಬಾ ನೀಡ್ಫುಲ್ ಆಗುತ್ತೆ ಅಂತ ಒಂದು ಅನಿಸಿದೆ. ಜನರ ಅಭಿಪ್ರಾಯ ಇದೆ, ಅದು ಹೇಗೆ ವರ್ಕ್ ಆಗುತ್ತೆ? ಈವನ್ ನಮ್ಮ ಪಾರ್ಲಿಮೆಂಟ್ನಲ್ಲೂ ಕೂಡ ಈಗ ಸದ್ಯಕ್ಕೆ 7 ಜನ MPs ಇದ್ದಾರೆ. ದೇರ್ ಆಲ್ ಬಿಲೋ 30 years ಔಟ್ ಆಫ್ ದ ಎಂಟೈರ್ ಸ್ಟ್ರೆಂತ್. 545 MPs ನಲ್ಲಿ ಯುವಕರು ಅಂತ ಹೇಳಿದ್ರೆ ಬಿಲೋ 30 8 ಜನ ಇದ್ದಾರೆ ಸುಮಾರು. ಸೊ ಆದ್ರಿಂದ ನಮ್ಮ ಪಾರ್ಟಿನಲ್ಲೂ ಪಾರ್ಟಿ ವೈಸ್ ಕೂಡ ಅವರ ಇನ್ಪುಟ್ಸು ಬಹಳ ಎಫೆಕ್ಟಿವ್ ಇದೆ ಅಂತ ನಮಗೂ ಅನ್ಸುತ್ತೆ. ಪಾಲಿಸಿ ಮೇಕಿಂಗ್ ನಲ್ಲಿ ಬಹಳ ಎಫೆಕ್ಟಿವ್ ಆಗಿರುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.